ಕೂಡ ನಿನಗೆ ಒಂದು ಗೊತ್ತಿರಲಿ, ಅದು ನಿನ್ನನ್ನು ಮುಳುಗಿಸಲಿಕ್ಕಾಗದು. ಯಾರು ಕ್ರಿಸ್ತನಲ್ಲಿದ್ದಾರೋ, ಯಾರು ಕ್ರಿಸ್ತನಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೋ ಅವರಿಗೆ ಈ ಶೋಧನೆಗಳು ಮುಳುಗಿಸ್ಲಿಕ್ಕಾಗದು. ಗೊತ್ತಿಲ್ಲ ಎಷ್ಟು ಮಂದಿ ಹೇಳ್ತೀರಾ, ನಾ ಶೋಧನೆ ಜಯಿಸುವವನಾಗಿದ್ದೇನೆ? ಶೋಧನೆ ಜಯಿಸ್ತೀರಾ? ಶೋಧನೆ ಒಳಗೆ ಬೀಳ್ತೀರಾ? ಶೋಧನೆಗೆ ಒಳಗಾಗದಂತೆ ತನ್ನ ಶಿಷ್ಯರಿಗೆ ಹೇಳ್ದ. ಯಾವಾಗ ಆ ಯೇಸು ಮರಣಕ್ಕೆ ಹೋಗ್ತಾ ಇದ್ದಾನೋ, ಕ್ರೂಸಿಗೆ ಹೋಗ್ತಾ ಇದ್ದಾನೋ, ಹಿಂಸೆಗೆ ಹೋಗ್ತಾ ಇದ್ದಾನೋ, ಕಷ್ಟಕ್ಕೆ ನೋವು ಒಳಗಾಗ್ತಾ ಇದ್ದಾನೋ, ಆ ಸಂಘ ಹೇಳ್ತಾನ ಶಿಷ್ಯರೇ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಆದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಮನಸ್ಸಿಲ್ಲದೆ ಅವ್ರ ಶೋಧನೆಗೆ ಒಳಗಾಗ್ತಾ ಇದ್ರು. ಅವ ಹೇಳ್ತಾನ, ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸ್ತಾರೆ. ಅಲೋ, ಇವತ್ತು ನೀನು ಪರಲೋಕ ರಾಜ್ಯ ಸ್ವಾಧೀನ ಮಾಡಿಕೊಳ್ಳಬೇಕಾದರೆ ಶೋಧನೆ ಜಯಿಸಿದಾಗ ಮಾತ್ರ ಸಾಧ್ಯ. ಏನ್ ಜಯಿಸಿದಾಗ? ಏನ್ ಜಯಿಸಿದಾಗ? ಏನ್ ಜಯಿಸಿದಾಗ? ಹಲೋ, ಕ್ರಿಸ್ತನಲ್ಲಿರುವ ಅನೇಕರು ಗೊತ್ತಿಲ್ಲ, ಕ್ರಿಸ್ತನಲ್ಲಿರುವ ಅನೇಕರು ಶೋಧನೆ ಜಯಿಸ್ಲಿಕ್ಕೆ ರೆಡಿಯರ. ಆದ್ರೆ ಅವ್ರಿಗೆ ಹಿಂದೆ ಇನ್ನೊಂದು ಕಾಡ್ತಾ ಇದೆ. ಏಟಕಾದ್ರ ನಾ ಪಾಪಿನೇ ಅಲ್ಲ, ಏಟಕಾದ್ರ ನಾ ಕೆಟ್ಟವನೇ ಅಲ್ಲ. ಅಲ್ಲೋ, ದೇವರು ಅದನ್ನು ತೆಗೆದಿ ನಿನ್ನ ಶೋಧನೆ ಜಯಿಸುವಂತ ಭಾಗ್ಯ ಕೊಟ್ಟಿದ್ದಾನೆ. ಶೋಧನೆ ಜಯಿಸುವ ಸಾಮರ್ಥ್ಯ ಕೂಡ ನಿನ್ನಲ್ಲಿಟ್ಟಿದ್ದಾನೆ. ಅದಕ್ಕೆ ಕೊರಿಂಥದಲ್ಲಿ ಬರೆದ ಪತ್ರ ಮೊದಲನೇ ಕೊರಿಂಥೆ 10ನೇ ಅಧ್ಯಾಯ 12ನೇ ವಚನ ಹೇಳ್ತದೆ. ಮೊದಲನೇ ಕೊರಿಂಥೆ 10:12 ಏನಂತ ಹೇಳ್ತದೆ? ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಯಾರು? ಯಾರು ನಿಂತಿದ್ದೇನೆಂದು ನೆನೆಸುವವನು ಯಾರು? ನಿಂತವನು. ಎಷ್ಟು ಮಂದಿ ನಿಂತಿದ್ದೀರಾ? ನಿಂತವಷ್ಟಿದೆ. ಕ್ರಿಸ್ತನಲ್ಲಿ ನಾನಿದ್ದೇನೆ ಅಂತ ಸ್ವಲ್ಪ ಕೈ ಎತ್ತೇಳಿ, ನಾನು ಕ್ರಿಸ್ತನಲ್ಲಿದ್ದೇನೆ. ಇದ್ದೀರಾ? ಇದ್ದೀರಾ? ಇರಬೇಕಾ? ಕ್ರಿಸ್ತನಲ್ಲಿ ಇದ್ದೀರಾ? ಇರಬೇಕಾ? ಅರ್ಥ ಆಗಿಲ್ಲ. ಕ್ರಿಸ್ತನಲ್ಲಿ ಇದ್ದೀರಾ? ಇರಬೇಕಾ? ಅನುಮಾನ ಇದ್ದೇವೋ ಇಲ್ಲೋ ಗೊತ್ತಿಲ್ಲ. ಯಾರು ಕ್ರಿಸ್ತನಲ್ಲಿದ್ದಾರೋ ಅವ್ರಿಗೊಂದು ಸಾಮರ್ಥ್ಯ ಇದೆ. ಅವ್ರಿಗೊಂದು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ಯಾವುದಂದ್ರೆ ಶೋಧನೆ ಜಯಿಸುವ ಸಾಮರ್ಥ್ಯ ಇದೆ. ಯಾವಾಗ ಶೋಧನೆ ಬರ್ತದೆಯೋ, ಯಾವಾಗ ಅಪಾಯ ಬರ್ತದೆಯೋ, ಯಾವಾಗ ಲೋಕದ ಹಿಂಸೆ ಬರ್ತದೆಯೋ, ನಿನಗೊಂದು ಗೊತ್ತಿರಲಿ, ದೇವರ ಆತ್ಮ ನನ್ನೊಟ್ಟಿಗಿದೆ, ನನಗೆ ಶೋಧನೆ ಮುಟ್ಲಿಕ್ಕೆ ನಾ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪೌಲ ಶೀಲರು ಸೈತಾನ್ ಜಯಿಸಿದ್ರ ಶೋಧನೆ ಜಯಿಸಿದ್ರ? ಇಲ್ಲಿಲ್ಲ ನೋಡ್ರಿ. ಸೈತಾನ್ ಜಯಿಸಿದ್ರ ಶೋಧನೆ ಜಯಿಸಿದ್ರ? ಎಷ್ಟು ಮಂದಿ ಹೇಳ್ತೀರಿ ಶೋಧನೆ ಜಯಿಸಿದ್ರ? ಶೋಧನೆ ಜಯಿಸಿದ್ರ ಸೈತಾನ್ ಜಯಿಸಿದ್ರ? ಲೋಕದಿಂದ ಬರುವ ಶೋಧನೆ, ಜನರಿಂದ ಬರುವ ಶೋಧನೆ, ಲೋಕದಿಂದ ಬರುವ ಅಪಾಯ, ಲೋಕದ ಜೀವನದಿಂದ ಬರುವ ಅಪಾಯ ಎಲ್ಲವನ್ನು ಜಯಿಸ್ತಾ ಬಂದರು. ಪೌಲನ ಜೀವಿತ ನೋಡಿದಾಗ ಸೈತಾನ್ ಆಗ್ಲೇ ಸತ್ತೋಗಿದ್ದಾನೆ. ಈಗ ನಾವು ಸೋಲಿಸಬೇಕಾದದ್ದು ಶೋಧನೆಯನ್ನು ದಾಟಬೇಕಾಗಿದೆ. ಏನ್ ದಾಟಬೇಕು? ಬಾಜುದ್ರಿ ಕೈ ಕೊಟ್ಟು ಹೇಳು, ನಾನು ಶೋಧನೆ ದಾಟುವವನಾಗಿದ್ದೇನೆ, ನಾನು ಶೋಧನೆ ಜಯಿಸುವವನಾಗಿದ್ದೇನೆ ಕ್ರಿಸ್ತನಲ್ಲಿರುವುದರಿಂದ. ನಾವು ಒಂದೇ ಶಬ್ದ ಹೇಳಕ್ಕೆ ಇಷ್ಟಪಡ್ತೇನೆ. ನೀ ಕ್ರಿಸ್ತನಲ್ಲಿ ಇದೆಯಲ್ಲ, ನಿನ್ನ ಬಾಯಲ್ಲಿ ಹೇಳ್ಬೇಕು, ಏ ರೋಗ, ಏ ಸಮಸ್ಯೆ, ಏ ಅಪಾಯ, ಏ ಗಂಡಾಂತರ, ನೀನು ನನಗೆ ಏನು ಮಾಡ್ಲಕ್ಕ.
ಯಾವಾಗ ನಿನ್ನ ಬಾಯಿ ಅರಿಕೆ ಮಾಡ್ತದೋ, ಯಾವಾಗ ನಿನ್ನ ಹೃದಯ ನಂಬ್ತದೋ, ಆವಾಗ ಶೋಧನೆ ನಿನ್ನ ಕಾಲ್ ಕೆಳಗಿರುವಂತ. ಯಾವಾಗ ಶೋಧನೆ ನಿನ್ನ ಕಾಲ್ ಕೆಳಗಿದೆಯೋ ಪರಲೋಕ ನಿನ್ನ ತಲೆ ಮೇಲೆ. ಶೋಧನೆ ನಿನ್ನ ಕಾಲ್ ಕೆಳಗಡೆ ಇದೆ, ಅಪಾಯ ನಿನ್ನ ಕಾಲ್ ಕೆಳಗಡೆ ಇದೆ, ಅದು ದೇವರ ರಾಜ್ಯ ನಿನ್ ಮೇಲ್ಗಡೆ ಇದೆ. ಇವತ್ತು ನಾನು ಕೇಳಕ್ಕೆ ಇಷ್ಟಪಡ್ತೇನೆ, ನಿನಗೆ ಶೋಧನೆ ದೊಡ್ಡದ, ದೇವ್ರ ರಾಜ್ಯ ದೊಡ್ಡದ? ದೇವ್ರ ರಾಜ್ಯ ದೊಡ್ಡದ, ಶೋಧನೆ ದೊಡ್ಡದ? ಎಷ್ಟು ಮಂದಿ ಹೇಳ್ತೀರಿ ದೇವ್ರ ರಾಜ್ಯ ದೊಡ್ಡದು? ದೇವ್ರ ರಾಜ್ಯ ದೊಡ್ಡದ, ಶೋಧನೆ ದೊಡ್ಡದ? ಕೇಳಿಸಿಲ್ಲ. ದೇವರ ರಾಜ್ಯ ದೊಡ್ಡದು. ಯಾವಾಗ ದೇವರ ರಾಜ್ಯ ದೊಡ್ಡದಿರುವಾಗ ಶೋಧನೆ ಏನೂ ಮಾಡ್ಲಿಕ್ಕಾಗಲ್ಲ. ನೀನ್ ನೆನ್ಸ್ಕೊಳ್ಬೇಕು ಏನ್ ಗೊತ್ತಾ? ಶೋಧನೆ ನೆನೆಸ್ಬೇಡ, ನಿನಗೋಸ್ಕರ ಸಿದ್ಧವಾಗಿರುವಂತ, ನಿನಗೋಸ್ಕರ ಸಿದ್ಧಪಡಿಸಿದಂತ ಪರಲೋಕ ರಾಜ್ಯ, ಪರಲೋಕದ ವೈಭವ, ಪರಲೋಕದ ಪ್ರಭಾವ, ಪರಲೋಕದ ಮಹಿಮೆ, ಪರಲೋಕದಲ್ಲಿರುವ ದೇವರ ರಾಜ್ಯ ನೀನು ನೆನೆಸ್ಕೊಂಡಾಗ ಶೋಧನೆ ತಾನೇ ಕಾಲ ಕೆಳಗೆ ಕುಟುಂಬದ ಶೋಧನೆ ಇರ್ಬೋದು, ವೈಯಕ್ತಿಕ ಶೋಧನೆ ಇರ್ಬೋದು, ಜೀವನದಲ್ಲಿ ಶೋಧನೆ ಇರ್ಬೋದು, ಕೆಲಸದಲ್ಲಿ ಶೋಧನೆ ಇರ್ಬೋದು. ಕ್ರಿಸ್ತನಲ್ಲಿರುವವರು ಜಯಿಸ್ಬೇಕು. ಕೆಲವರು ಈ ಶೋಧನೆ ಜಯಿಸದೆ ಏನ್ ಮಾಡ್ಬೇಕಪ್ಪ, ಯೇಸುವಿನ ನಂಬಿದೆ ಖರೆ ನನಗೆ ಬಹಳ ಶೋಧನೆ ಹೊಂಟದ, ಅದಕ್ಕೆ ಏನ್ ಮಾಡಕ್ ನನ್ಗೆ ಗೊತ್ತಾಗಂತ. ಅಪಾಯಗಳು ಹೆಚ್ಚಾಗಿವೆ, ರೋಗಗಳು ಹೆಚ್ಚಾಗಿವೆ, ಸಮಸ್ಯೆಗಳು ಹೆಚ್ಚಾಗಿವೆ, ಏನ್ ಮಾಡ್ಲಿಕ್ಕಾಗಲ್ಲ. ಪ್ರಿಯ ದೇವ್ರ ಮಗನೇ, ಇವತ್ತು ನಾನು ಹೇಳಕ್ ಇಷ್ಟಪಡ್ತೇನೆ, ನಿನ್ನ ಜಯ ಇವತ್ತಿನ ಜಯ ಶೋಧನೆ ಜಯಿಸುವುದರಲ್ಲಿದೆ. ನಿನಗೆ ಗೊತ್ತಿರ್ಲಿ, ಏನೇ ಬಂದರೂ ಕೂಡ ನಿನಗೆ ಗೊತ್ತಿರ್ಲಿ, ನಿನ್ನ ಜೊತೆ ಶೋಧನೆಗಿಂತ ದೊಡ್ಡವನು ನಿನ್ನ ಜೊತೆ. ಲೋಕದಲ್ಲಿರುವವನಿಗಿಂತ ಯಾರಲ್ಲಿರುವವನು? ಲೋಕ ದೊಡ್ಡದ, ನಿನ್ ದೇವ್ರು ದೊಡ್ಡದ? ಎಷ್ಟು ಮಂದಿ ಹೇಳ್ತೀರ ನನ್ನ ದೇವ್ರು ದೊಡ್ಡವನು? ನಿನ್ ದೇವ್ರು ದೊಡ್ಡವನ, ಲೋಕ ದೊಡ್ಡದ? ನಿನ್ ದೇವ್ರು ದೊಡ್ಡವನ, ಸಮಸ್ಯೆ ದೊಡ್ಡದ? ಹಲೋ, ಈ ದಟ್ಟಲ್ಗ, ಈ ದೊಡ್ಡದು, ಇಟ್ಟು ಅಪಾರ, ಇಟ್ಟು ಉನ್ನತ ಸ್ಥಾನ ಇರುವಂತ ಲೋಕದಾಗ ಶೋಧನೆ ಸಣ್ಣದಾಗಿದೆ. ಆದ್ರೆ ಶೋಧನೆ ನಂಬಿಕೊಂಡು ದೇವ್ರ ರಾಜ್ಯ ಕಳ್ಕೊಳ್ತಾ ಇದೆಯಲ್ಲ, ದೇವ್ರ ವೈಭವ ಕಳ್ಕೊಳ್ತಾ ಇದೆಯಲ್ಲ. ಇವತ್ತು ನಾನು ಹೇಳ್ಬೇಕಾದದ್ದು, ಇವತ್ತು ನಾ ಹೇಳ್ತಾ ಇರುವಂತದ್ದು, ಶೋಧನೆ ಜಯಿಸುವವನಾಗಿದೆ. ಜಯಿಸು ಅಂದ್ರೆ ನೀ ಅದ್ರ ಸಂಘ ಹೋರಾಡೋದೇನು ಬೇಕಾಗಿಲ್ಲ. ಜಯಿಸು ಅಂದ್ರೆ ಅದಕ್ಕೆ ನೀ ಏನು ಮಾಡಬೇಕಾಗಿಲ್ಲ. ನಿನ್ನಲ್ಲಿರುವ ನಂಬಿಕೆ ಕಾಪಾಡಿ. ಶೋಧನೆ ಜಯಿಸಲಿಕ್ಕೆ ತಾಕತ್ ಬೇಕಾಗಿಲ್ಲ, ಶೋಧನೆ ಜಯಿಸಲಿಕ್ಕೆ ಬುದ್ಧಿ ಬೇಕಾಗಿಲ್ಲ, ಶೋಧನೆ ಜಯಿಸಲಿಕ್ಕೆ ದೊಡ್ಡ ಯಾವುದೇ ಆಯುಧ ಬೇಕಾಗಿಲ್ಲ. ಶೋಧನೆ ಜಯಿಸಲಿಕ್ಕೆ ನಿನ್ನಲ್ಲಿರುವ ದೇವರ ನಂಬಿಕೆ ಸ್ಥಿರವಾಗಿರಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಶೋಧನೆಗೆ ಹೋರಾಡುವಂಥದ್ದು, ಶೋಧನೆನ ಎದುರಿಸುವಂಥದ್ದು ನಿನ್ನ ಒಳಗಡೆ ಇರುವ ನಂಬಿಕೆ. ಯಾವಾಗ ನಿನ್ನ ನಂಬಿಕೆ ಬಲಹೀನವಾಗ್ತದೆಯೋ, ಯಾವಾಗ ನಿನ್ನ ನಂಬಿಕೆ ಕುಂದು ಹೋಗ್ತದೆಯೋ, ಶೋಧನೆ ದಿನ 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 ದೊಡ್ಡದಾಗ್ಲಿಕ್ಕೆ ಸಾಧ್ಯ. ಯಾಕೋ ಹಿಂಗಾಯ್ತಲ್ಲ ಅಂದ್ರೆ ನಿನ್ನ ನಂಬಿಕೆ ಎಲ್ಲೋ ಸಣ್ಣದಾಗ್ಲತ್ತದ, ಶೋಧನೆ ಪ್ರಭಾವ ಹೆಚ್ಚಾಗ್ಲತ್ತದ.
ನಾನು ನಿಮ್ಗೆ ಹೇಳ್ಬೇಕಾದ ಒಂದು ವಿಷಯ ಗೊತ್ತಾ, ಎಂಥದೇ ಇರಲಿ, ಮನುಷ್ಯನಿಗೆ ಮೀರುವಂತ ಸಮಸ್ಯೆ ಎದುರಾದ್ರೂ ನೀ ಹೇಳು, ಇದಕ್ಕಿಂತ ದೊಡ್ಡವನು ನನ್ನ ಯೇಸು. ಅದಕ್ಕೆ ಈಗ ಸ್ವಲ್ಪ ಯೋಹಾನ್ ಬರೆಸುವ ವಾರ್ತೆ 16ನೇ ಅಧ್ಯಾಯ 33ನೇ ವಚನ ಓದುವಾಗ ಅಲ್ಲೊಂದು ಮಾತು ಹೇಳ್ತಾನೆ. ಯೋಹಾನ 16:33. ಯೋಹಾನ 16:33 ಏನಂತ? ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿ ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ನೀ ಯಾರಲ್ಲಿದ್ದಿ? ನಿಮ್ ಟೀಮ್ ಲೀಡರ್ ಯಾರು? ನಿಮ್ ಟೀಮ್ ಲೀಡರ್ ಯಾರು? ಲೀಡರ್ ಜಯಗಳು ಸಂತಿದ್ರಲ್ಲ ಸೋತರಲ್ಲ? ಸೋತವ್ರ ಗೆದ್ದವ್ರ? ಲೀಡರ್ ಜಯಗಳ ಸಂತಿದ್ರು ಗೆದ್ದವ್ರೆ. ನಿಮ್ಗೆ ಗೊತ್ತಿರ್ಲಿ, ನಿನಗೆ ಕಾಪಾಡುವ ದೇವರು, ನಿನ್ ಜೊತೆಯಾಗಿರುವ ದೇವರು, ನಿನಗೆ ರಕ್ಷಕನಾಗಿರುವ ದೇವರು ಲೋಕವನ್ನು ಜಯಿಸಿದ್ದಾನೆ. ಲೋಕ ಜಯಿಸದಲ್ಲಿ ಜಯಿಸದೆ ಆ ದೊಡ್ಡ ಮಾತು. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳಕ್ಕೆ ಇಷ್ಟಪಡ್ತೇನೆ, ಅನೇಕ ಕ್ರೈಸ್ತರು ಕ್ರಿಸ್ತನಲ್ಲಿ ಬಂದಿದ್ದಾರೆ, ನಂಬಿಕೆಯಲ್ಲಿ ಬಂದಿದ್ದಾರೆ, ಪ್ರಾರ್ಥನೆ ಮಾಡ್ತಾರೆ, ಆರಾಧನೆ ಬರ್ತಾರೆ, ವಾಕ್ಯ ಓದ್ತಾರೆ, ಏನೆಲ್ಲ ಕ್ರಿಸ್ತನಲ್ಲಿರುವ ನಿರೀಕ್ಷೆ ಇಟ್ಟಿದ್ದಾರೆ. ಆದರೆ ಶೋಧನೆ ನೋಡಿದಾಗ ಅಪಾಯ ನೋಡಿದಾಗ ನಿಜವಾದ ಕ್ರಿಸ್ತಿಯ ಜೀವನ ಯಾವುದು ಗೊತ್ತಾ? ನೀ ವಾಕ್ಯ ಓದ್ತೀಯಲ್ಲ ಗೊತ್ತಿಲ್ಲ, ನೀ ಪ್ರಾರ್ಥನೆ ಮಾಡ್ತೀಯಲ್ಲ ಗೊತ್ತಿಲ್ಲ, ನೀ ದೇವರ ಸನ್ನಿಧಾನಕ್ಕೆ ನೀ ಬಂದಿದೆಯಲ್ಲ ಗೊತ್ತಿಲ್ಲ. ಆದ್ರೆ ನಿನಗೆ ಒಂದು ಗೊತ್ತಿರಲಿ, ಜೀವ ಸ್ವರೂಪನ ದೇವರು ನನಗೆ ಜಯ ಕೊಟ್ಟಿದ್ದಾನೆ ಎಂಬ ನಂಬಿಕೆ ನನ್ನಲ್ಲಿದ್ದಾಗ. ರೋಮಾಪುರದಲ್ಲಿ ಬರೆದ ಪತ್ರ, ರೋಮ 4ನೇ ಅಧ್ಯಾಯ, ರೋಮ 4:13ನೇ ವಚನ, 13-14. ನೀನು ಲೋಕಕ್ಕೆ ಬಾಧ್ಯನಾಗುವಿ ಎಂಬ ವಾಗ್ದಾನವು ಅಬ್ರಾಹ್ಮನಿಗಾಗಲಿ ಅವನ ಸಂತತಿಯವರಿಗಾಗಲಿ ಧರ್ಮಶಾಸ್ತ್ರದಿಂದ ಆದದ್ದಲ್ಲ, ನಂಬಿಕೆ ಎಂಬ ನೀತಿಯಿಂದ ಆದದ್ದೇ. ನೀನು ವಾಗ್ದಾನ, ಯಾವ ವಾಗ್ದಾನ? ಪರಲೋಕ ರಾಜ್ಯದ ಬಾಧ್ಯಸ್ಥನಾಗಬೇಕಾದ್ರೆ ನಿನ್ನಲ್ಲಿ ಒಂದು ಸ್ಥಿರವಾದ ಜೀವನ, ಅದು ನಂಬಿಕೆ. ಎಲ್ಲಿದ್ರೂ ಗೊತ್ತಾಗಿಲ್ಲ, ಎಲ್ಲನೇ ಅದ, ನಂಬಿಕೆ ಒಂದೇ ಇಲ್ಲ. ಪ್ರಾರ್ಥನೆ ಮಾಡ್ತೀಯಾ, ವಾಕ್ಯ ಓದ್ತೀಯಾ, ಚರ್ಚೆಗೆ ಬರ್ತೀಯಾ, ದಶಾಂಶ ಕಾಣಿಕೆ ಕೊಡ್ತೀಯಾ, ಏನೆಲ್ಲ ದೇವ್ರ ಕಾರ್ಯ ಎಲ್ಲ ಮಾಡ್ತೀಯಾ, ಆದ್ರೆ ನಂಬಿಕೆ ಸಣ್ಣದಾಗಿದೆ. ಅರ್ಥ ಆಗಿಲ್ಲ. ನೀನು ಏನಾಗಿದೆಯೋ ಮುಖ್ಯ ಅಲ್ಲ, ಆದ್ರೆ ನಿನ್ನಲ್ಲಿರುವ ನಂಬಿಕೆ ಬಲವುಳ್ಳದಾಗಿರಬೇಕು. ಒಂದು ವಿಷಯ, 38 ವರ್ಷದ ರೋಗಿ ಸಿಲೋವ ಕೊಳದ ಹತ್ರ ಬೆಳಬೇಕಾದ್ರ ಯೇಸು ಬಂದು ಕೇಳ್ತಾನ, ನಿನಗೆ ಸ್ವಸ್ಥ ಆಗ್ಲಕ್ ಮನಸ್ಸು ಅದನ? ನಿನಗೆ ಸ್ವಸ್ಥ ಆಗ್ಲಕ್ ನಂಬಿಕೆ ಅದನ? ನಾನು ಸ್ವಸ್ಥ ಮಾಡ್ತೇನೆ ನಂಬಿಕೆ ಇಟ್ಟಿದೆ. ಕುಡ್ರಿ ಕೂಡ ಅದೇ ಕೇಳ್ತಾನೆ, ಸ್ವಸ್ಥ ಮಾಡ್ಲಕ್ಕ ಆಯ್ತು ನಂಬಿಕೆ ಇಟ್ಟಿದೆ. ಹೊಸ ಒಡಂಬಡಿಕೆಯ ಪ್ರತಿಯೊಂದು ಕಾರ್ಯಗಳಲ್ಲಿ ನಂಬಿಕೆ ಸ್ಥಿರವಾದ ಬುನಾದಿಯಾಗಿದೆ. ಯಾರು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಂತಿದ್ದಾರೋ ಅವರು ಜಯ ಸಾಧಿಸಿದವರಾಗಿದ್ದಾರೆ. ಜಯ ಅನ್ನುವಂಥದ್ದು ನಿನ್ನ ನಂಬಿಕೆಯಲ್ಲಿ ಸ್ಥಿರವಾಗಿರಲಿ.
ನಂಬಿಗಸ್ತನಾಗಿರು, ನಂಬಿಗಸ್ತನಾಗಿರು. ನಂಬಿಗಸ್ತನಾಗಿರುವಾಗ ಪರಲೋಕ ರಾಜ್ಯ ನಿನ್ನದಾಗಿರ್ಲಿಕ್ಕೆ ಸಾಧ್ಯ. ಆಲ್ರೆಡಿ ಸಿದ್ಧಾಗಿದೆ, ಅದು ನಿಂದಾಗಿದೆ. ಅದನ್ನು ಸ್ವಾಧೀನ ಮಾಡಿಕೊಳ್ಳೋದು ನಿನ್ನ ಕೈಯಲ್ಲಿ ಇಟ್ಟಿದ್ದಾನೆ. ಸ್ವಾಧೀನ ಮಾಡಿಕೊಳ್ಬೇಕಾದ ನಿನ್ನ ಕೈಯಲ್ಲಿ ಇಟ್ಟಿದ್ದಾನೆ. ಅಲ್ಲೋ, ಇಲ್ಲೊಂದು ಬಹುಮಾನ ಇಟ್ಟಿದ್ದೇವೆ, ಇಲ್ಲೊಂದು ಬಹುಮಾನ ಇಟ್ಟಿದ್ದೇವೆ. ಅಲ್ಲೋ, ಇಲ್ಲೊಂದು ಬಹುಮಾನ ಇಟ್ಟಿದ್ದೇವೆ. ಈ ಕಡೆ 4 ಜನ, ಈ ಕಡೆ 4 ಜನ. ಅಲೋ, ಈ ಕಡೆ 4 ಜನ, ಈ ಕಡೆ 4 ಜನ. ಒಂದೇ ಕ್ಷಣ ನಾವು ಅನೌನ್ಸ್ ಮಾಡಿದಾಗ ಈ ಬಹುಮಾನ ಯಾರು ತೆಗೆದುಕೊಂಡು ಹೋಗ್ತಿರೋ ಅವ್ರದ್ದು ಆಗ್ತದೆ ಅಂತ ಹೇಳಿದಾಗ, ಯಾರು ಮುಂದಾಗಿ ಬಂದು ಕ್ಯಾಚ್ ಮಾಡ್ತಾರೋ ಅವ್ರದೇ ಅದು ಬಹುಮಾನ. ಇವತ್ತು ಪರಲೋಕ ರಾಜ್ಯ ಕೂಡ ಅದೇ ತರ ಇದೆ, ನಿನಗೋಸ್ಕರ ಸಿದ್ಧವಾಗಿದೆ. ನಂಬಿಕೆಯಿಂದ ಓಡುವವನ, ನಂಬಿಕೆಯಲ್ಲಿ ನಿಂತು ಎದುರು ನೋಡುವವನ. ಹಲೋ, ಇದ್ದೀರೆ? ಇಲ್ಲೇ ಇದ್ದೀರೆ? ನಂಬಿಕೆಯಿಂದ ಓಡಿದಾಗ, ನಂಬಿಕೆಯಿಂದ ಓಟ ಕಡೆಗಾಣದಾಗ, ನಾ ಇನ್ನೊಂದು ಮಾತಾಡಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಜಯ ಅನ್ನಂಥದ್ದು ಆಲ್ರೆಡಿ ಜಯ ಸಿಕ್ಕಿದೆ. ಆ ಜಯ ಅನ್ನಂಥದ್ದು ನಾವು ಸ್ವಾಧೀನ ಮಾಡ್ಕೊಳ್ಬೇಕು. ಜಯ ಆಲ್ರೆಡಿ ಸಿಕ್ಕಿದೆ, ಆದ್ರೆ ಜಯ ಸ್ವಾಧೀನ ಮಾಡ್ಕೊಳ್ಬೇಕು. ನಾ ಇನ್ನೊಂದು ನಮ್ಮನ್ನ ಮಾತಲ್ಲಿ ಹೇಳ್ಬೇಕಾಗಿದೆ. ಏನಂದ್ರ, ಈಗಂತ ಯಾಕೋ ಕಾಣ್ತಾ ಇಲ್ಲ ಅವ್ರಿಗೆ. ಈಗೊಂದು ಟಿಕೆಟ್ ಕೊಂಡ್ಕೊಂಡಿದ್ಯಾ, ಟಿಕೆಟ್ ನಿನ್ನ ಹತ್ರ ಇದೆ, ಟಿಕೆಟ್ ನಿನ್ನ ಹತ್ರ ಇದೆ. ನಿನ್ ಟಿಕೆಟ್ ನಂಬರ್ ಬಂದಿದೆ ಲಾಟ್ರಿ ಎಂದು ಅಂತ ಹೇಳಿ ನೀ ಮನೆ ಕುಂತು ಲಾಟ್ರಿ ಯಾವುದು ಸಿಗಲ್ಲ. ನೀ ಮನೆ ಕುಂತು ಲಾಟ್ರಿ ನಿಂದ ಬಹುಮಾನಿಂದ ಟಿಕೆಟ್ ನಿನ್ನ ಹತ್ರ ಅದಲ್ಲ, ಸಾಕು. ಇಲ್ಲಿಲ್ಲ ನೋಡ್ರಿ, ಟಿಕೆಟ್ ನಿನ್ನ ಹತ್ರ ಅದ, ಆದ್ರೆ ಬಹುಮಾನ ಅಲ್ಲಿ ಅದ. ನೀನು ಬಲ್ಲ ಟಿಕೆಟ್ ಒಯ್ದು ಕೊಟ್ಟು ನೀನು ಬಹುಮಾನ ಪಡ್ಕೊಳ್ಬೇಕು. ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೇನೆ. ಕ್ರಿಸ್ತನು ನಿನಗೆ ಪರಲೋಕ ರಾಜ್ಯದ ಹಕ್ಕು ಪತ್ರ ಕೊಟ್ಟಿದ್ದಾನೆ. ರಕ್ಷಣೆ ಎಂಬ ಹಕ್ಕು ಪತ್ರ ಕೊಟ್ಟಿದ್ದಾನೆ. ನೀ ಅದನ್ನು ಹಿಡ್ಕೊಂಡು ಬೇಗ ಪರಲೋಕ ರಾಜ್ಯ ಸ್ವಾಧೀನ ಮಾಡ್ಕೊಳ್ಬೇಕಾದ ನಿನ್ ಕರ್ತವ್ಯ. ಆಮೆನ್. ಹಲ್ಲೆಲೂಯಾ. ಆಮೆನ್. 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 ಹಲ್ಲೆಲೂಯಾ. 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 ಇವತ್ತು ನಾ ಹೇಳ್ಬೇಕಾದದ್ದು ನೀ ನಂಬಿಗಸ್ತನಾಗಿ ನಿನಗಾಗಿ ಸಿದ್ಧ ಮಾಡಲ್ಪಟ್ಟ, ನಿನಗಾಗಿ ನೇಮಿಸಲ್ಪಟ್ಟ ದೇವರ ರಾಜ್ಯ, ಅಧಿಕಾರ, ಪ್ರಭಾವ, ಮಹಿಮೆ ನೀನು ಪಡ್ಕೋ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆಮೆನ್. ಆಮೆನ್. ಎಫೆಸದವರಿಗೆ ಬರೆದ ಪತ್ರ, ಎಫೆಸ 1ನೇ ಅಧ್ಯಾಯ, ಎಫೆಸ 1ನೇ ಅಧ್ಯಾಯ, ಎಫೆಸ 1:18 ವಚನ. ಆತನು ನಿಮ್ಮ ಮನನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಇದೇ ದೇವ ಸಂಕಲ್ಪ. ಪರಲೋಕ ರಾಜ್ಯನಿಂದಲ, ವೈಭವನಿಂದಲ, ಪ್ರಭಾವನಿಂದಲ, ಅಧಿಕಾರನಿಂದಲ
Hallelujah. ಚರ್ಚಿಗೆ ಹೋದ್ರೆ ಏನು ಸಿಗ್ತದ? ಚರ್ಚಿಗೆ ಹೋದ್ರೆ ರೊಕ್ಕ ಸಿಗಲ್ಲ, ಚರ್ಚಿಗೆ ಹೋದ್ರೆ ಶಾಂತಿ ಸಿಗಲ್ಲ, ಚರ್ಚಿಗೆ ಹೋದ್ರೆ ಒಂದು ಒಳ್ಳೆ ಸ್ಥಾನ ಸಿಗಲ್ಲ. ಚರ್ಚಿಗೆ ಹೋದ್ರೆ ಪರಲೋಕದ ವೈಭವ ಚರ್ಚಿಗೆ ಹೋದ್ರೆ ನಿಂದಾಗಿದೆ, ಪರಲೋಕ ರಾಜ್ಯ ನಿಂದಾಗಿದೆ. ಸ್ವಾಧೀನ ಕೊಡ್ತಾ ಇದ್ದಾನೆ, ಬೇಗ ಬಂದದನ್ನು ಸ್ವಾಧೀನ ಮಾಡಿಕೊ. ಎಷ್ಟು ಮಂದಿ ಹೇಳ್ತೀರಾ ಪರಲೋಕದ ಭಾಗ್ಯ ನಂದಾಗಿರ್ಲಿ ಅಂತ ಹೇಳಿ? ಪರಲೋಕ ಬೇಕಾ? ಎಷ್ಟು ಮಂದಿಗೆ ಬೇಕು ಪರಲೋಕ? ಬೇಕು ನನಗೆ ಪರಲೋಕ ಬೇಕು. ಹಲೋ, ಚರ್ಚ್ ಬೇಕಾ ಪರಲೋಕ ಬೇಕಾ? ಚರ್ಚ್ ಬೇಕಾ ಪರಲೋಕ ಬೇಕಾ? ಚರ್ಚಿಗೆ ಬಂದ್ಮೇಲೆ ಪರಲೋಕ ಸಿಕ್ತು. ಚರ್ಚಿಗೆ ಬಂದ್ಮೇಲೆ ಪರಲೋಕ ಸಿಕ್ತು. ಕೆಲವರು ಚರ್ಚ್ ಇದ್ರು ಸಾಕು, ಪರಲೋಕ ಹೆಚ್ಚಕ್ಕೆ ಸಿಗಲ್ಲ. ಚರ್ಚ್ ಒಂದಿದ್ರು ಸಾಕು, ಪಾಸ್ಟರ್ ಇದ್ರು ಸಾಕು, ಪ್ರಾರ್ಥನೆ ಅದು ದೇವಾಲಯ ಇದ್ರು ಸಾಕು, ಎತ್ತಕ್ಕೆ ಹೋಗೋದು ನನಗೇನು ಮಾಡೋದು? ನಮ್ಮವ್ರಿಗೊಂದು ದೇವಾಲಯ ಅದಲ್ಲ, ನಾವೊಂದು ಗುಡಿಗೆ ಹೋಯ್ತೇವಲ್ಲ, ನಮಗೂ ಪಾಸ್ಟರ್ ಅಲ್ಲ, ಸಾಕು. ಚರ್ಚ್ ಪರಲೋಕ ಅಲ್ಲ, ಪರಲೋಕಕ್ಕೆ ನಡೆಸುವ ಮಾರ್ಗ ಅದಾಗಿದೆ. ಯಾರು ದೇವರ ಸನ್ನಿಧಾನದಲ್ಲಿ, ದೇವಾಲಯದಲ್ಲಿ, ಚರ್ಚಿನ ಒಳಗಡೆ ಬಂದು ಪರಲೋಕವನ್ನು ಗುರುತಿಸ್ತಾರೋ ಅವರಿಗೆ ಪರಲೋಕದ ಮಹಿಮೆ ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಷ್ಟು ಮಂದಿ ಹೇಳ್ತೀರಾ ನಾನು ಇಲ್ಲಿ ಬಂದದ್ದು ಇದು ನೋಡೋ ಸಲಕ್ಕಲ್ಲ, ಪರಲೋಕದ ವೈಭವ. ಪರಲೋಕವೇ ನನ್ನ ದೇಶವೇ ನಾನೆಂದು ಇಲ್ಲಿ ಬಂದಾಗ ಪರಲೋಕ ಕಾಣ್ತದೆ, ಇಲ್ಲಿ ಬಂದಾಗ ಪರಲೋಕದ ರಹಸ್ಯ ಗೊತ್ತಾಗ್ತದೆ, ಇಲ್ಲಿ ಬಂದಾಗ ಪರಲೋಕದ ಮಹಿಮೆ ಗೊತ್ತಾಗ್ತದೆ. ಪಾಸ್ ನಿಮ್ಗೆ ಏನು ಕೊಡ್ಲಿಕ್ಕಿಲ್ಲ, ಪಾಸ್ ನಿಮ್ಗೆ ಊಟ ಕೊಡ್ಲಿಕ್ಕಿಲ್ಲ, ನಿಮ್ಗೆ ಚಾಯ್ ಕೊಡ್ಲಿಕ್ಕಿಲ್ಲ, ನಿಮ್ಗೆ ಬಿಸ್ಕಿಟ್ ಕೊಡ್ಲಿಕ್ಕಿಲ್ಲ. ಅದರ ಪರಲೋಕ ರಾಜ್ಯದ ನಿಜ ಮಹಿಮೆ ಪ್ರಭಾವ ನಿಮ್ಮ ಮುಂದೆ ಪ್ರಕಾಶ ಚರ್ಚ್ ಎದಕ ಅಂದ್ರೆ ಆ ಖಾಲಿ ಜಪ ಮಾಡಕ್ಕಲ್ಲ, ಪರಲೋಕದ ವೈಭವನ ಅನುಭವಿಸಲ್ಲ. ಎಷ್ಟು ಮಂದಿ ಸಿದ್ಧರಾಗಿದೆ? ಎಷ್ಟು ಮಂದಿ ಸಿದ್ಧರಾಗಿದ್ದೀರಾ? ಎಷ್ಟು ಮಂದಿ ಬೇಕು ಪರಲೋಕ? ಪರಲೋಕ ಬೇಕು ಅನ್ನೋದು ಇದ್ದೀರಾ? ಪರಲೋಕ ಬೇಕಾ ಬೇಡ? ಬೇಕಾ? ಪರಲೋಕ ಬೇಕಾ? ಒಂದೇ ಕೆಲಸ ಮಾಡಿ, ನಂಬಿಗಸ್ತನಾಗಿ ಪರಲೋಕ ರಾಜ್ಯ ಎದುರು. ನಾ ಇವತ್ತು ಹೇಳಿದ ಸಂದೇಶದ ಒಳಭಾಗ ಶೋಧನೆ ನೋಡದೆ, ಸಮಸ್ಯೆ ನೋಡದೆ ನಿನಗೋಸ್ಕರ ಸಿದ್ಧ ಮಾಡಿರುವ ಪರಲೋಕ ನೋಡ್ತಾ ಇರು. ಆಪತ್ತುಗಳು ನೋಡ್ಬೇಡ, ಬಡತನ ನೋಡ್ಬೇಡ, ಕಷ್ಟ ಕಾಲ ನೋಡ್ಬೇಡ. ಇವತ್ತೆಲ್ಲರೂ ಚರ್ಚಿಗೆ ಬಂದಾಗ ನನಗೊಂದು ದೇವರು ಎಚ್ಚರಿಕೆ ಮಾಡಿದೆ, ಏನಂತ ಗೊತ್ತಾ? ಈಗ ಅಲ್ಲಿ ಚರ್ಚ್ ಬಿಟ್ಟು ಇಲ್ಲಿ ಬಾದ್ರೂ ಸ್ವಲ್ಪ ಕಷ್ಟ ಅನ್ಸ್ದಂಗ ಕಾಣ್ತದ, ಆದ್ರೆ ಹಳೆ ಒಡಂಬಡಿಕೆಯಲ್ಲಿ ಅಥವಾ ಕ್ರಿಸ್ತನ ಕಾಲದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬೆಟ್ಟಗಳಿಗೂ ಗುಡ್ಡಗಳಿಗೂ ಬಂಡೆಗಳ ಸಂದುಗಳಿಗೂ ಎಲ್ಲೋ ಯಾರು ಕಾಣುವಂತ ಒಂದು ಗವಿಯಲ್ಲಿ ಕೂತು ದೇವರಿಗೆ ಮೊರೆಟ್ಟು, ದೇವರೇ ನಮ್ಮ ಪರಲೋಕ ರಾಜ್ಯ ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರಲ್ಲ, ಅದು ಕಷ್ಟನ ಇದು ಕಷ್ಟನ? ಇದು ಬಹಳ ಕಷ್ಟ. ಆದ್ರೆ ಇವತ್ತು ನಿಮ್ಮ ಮನೆಯಲ್ಲೇ ಪ್ರಾರ್ಥನೆ, ಏನೋ ಸ್ವಲ್ಪ ಒಂದ್ 2 ಹೆಜ್ಜೆ ಬರ್ಲಿಕ್ಕೆ ಹೆಚ್ಚಾಗ್ಬೋದು, ಏನೋ ಒಂದ್ ಸ್ವಲ್ಪ ಕೆಸರಾಗಿರ್ಬೋದು, ಏನೋ ಒಂದ್ ಸ್ವಲ್ಪ 1 ಕಿಲೋಮೀಟರ್ ನಿಮ್ಮ ಮನೆತನ ಬರ್ತಾ ಇದೆ. ನಂಬಿಕೆಯನ್ನು ಸ್ವಾಧೀನ ಮಾಡ್ಕೊಳ್ಬೇಕಾದ ನಮ್ಮ ಕರ್ತವ್ಯ. ಬಹುಮಾನ ಇಟ್ಟಿದೆ, ಬೇಕಾದ್ರೂ ತಗೋಬಹುದು, ಬ್ಯಾಡ ಬಿಟ್ಬಿಡು, ಇಷ್ಟ ಇದ್ರು ಪಡ್ಕೋ, ವಲ್ಲಾಂದ್ರು ಬಿಡು, ಯಾರಿಗೆ ಜಬರ್ಸ್ತಿಲ್ಲ. ದೇವ್ರ ರಾಜ್ಯ ಒತ್ತಾಯ ಅಲ್ಲ, ದೇವ್ರ ರಾಜ್ಯ ಯಾರು ನಂಬಿಕೆಯಿಂದ ಸ್ವೀಕಾರ ಮಾಡ್ತಾರೋ ಅವ್ರಿಗೆ ಮಾತ್ರ ದೇವ್ರ ರಾಜ್ಯ. ಆಮೇಲೆ ಎಷ್ಟು ಮಂದಿ ನಿರೀಕ್ಷೆ ಉಳ್ಳವರಾಗಿದ್ದೀರಾ? ನಿರೀಕ್ಷೆ ಉಳ್ಳವರು ಒಂದು ಸಾರಿ ಎದ್ದು ನಿಂತ್ಕೊಂಡು, ಕರ್ತನೆ ನೀನು ನನಗೋಸ್ಕರ ಸಿದ್ಧ ಮಾಡಿರುವಂತ ಪರಲೋಕದ ಭಾಗ್ಯ ನಾನು ಬಯಸುವವನಾಗಿದ್ದೇನೆ. ಈ ಲೋಕದ ವೈಭವ, ಈ ಲೋಕದ ಸುಖ, ಈ ಲೋಕದ ಜೀವನ, ಈ ಲೋಕದ ಹೆಮ್ಮೆ, ಈ ಲೋಕ
ಅಧಿಕಾರ, ಈ ಲೋಕದ ಸ್ಥಾನಮಾನ ನನಗಿಲ್ಲದೆ ಇದ್ದರೂ ಪರವಾಗಿಲ್ಲ. ಕರ್ತನೆ, ನಿನ್ನ ಕೃಪೆ, ನಿನ್ನ ಪ್ರೀತಿ, ನಿನ್ನ ದಯ, ನಿನ್ನ ಸಂಕಲ್ಪದಲ್ಲಿ ನನಗೆ ಪರಲೋಕ ಬೇಕು ಎಂಬುದಾಗಿ ಪ್ರಾರ್ಥಿಸುವಂತವರು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ಒಂದ್ಸಾರಿ ಕಣ್ಗಳನ್ನು ಮುಚ್ಚಿಕೊಂಡು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ದರ್ಶನ ದರ್ಶನಕ್ಕಾಗಿ ನಾವು ಎದುರು ನೋಡುತ್ತೇವೆ. ನೀನು ನಮಗೋಸ್ಕರ ಸಿದ್ಧ ಮಾಡಲ್ಪಟ್ಟ ಪರಲೋಕ ರಾಜ್ಯವನ್ನ, ಹೊಸ ಯೆರೂಸಲೇಮನ್ನ ನಾವು ಸೇರ್ಬೇಕಪ್ಪ, ನಾವು ಸ್ವಾಧೀನ ಮಾಡಿಕೊಳ್ಳಬೇಕಂತಾರೆ. ತಡ ಮಾಡದೆ, ಹಿಂದೆ ಮುಂದೆ ನೋಡದೆ ನಿನ್ನ ರಾಜ್ಯದಲ್ಲಿ ನಾವು ಕಾಲಿಡಬೇಕು ಕರ್ತನೆ. ಅದನ್ನೇ ನಾವು ಬಯಸ್ತಾ ಇದ್ದೇವೆ, ಅದನ್ನೇ ನಾವು ಎದುರು ನೋಡ್ತಾ ಇದ್ದೇವೆ, ಅದನ್ನೇ ನಾವು ನಿರೀಕ್ಷಿಸ್ತಾ ಇದ್ದೇವೆ. ನಿನ್ನ ಕೃಪೆ, ನಿನ್ನ ದಯದಿಂದ, ನಿನ್ನ ಪ್ರಸನ್ನತೆ, ಅಭಿಷೇಕ, ಆಶೀರ್ವಾದದಿಂದ ನಮ್ಮನ್ನು ತುಂಬಿಸಬೇಕಂತೆ. ನಿನ್ನ ರಾಜ್ಯದಲ್ಲಿ ನಾವು ಬಾಧ್ಯಸ್ಥರಾಗುವಂತೆ ಕೃಪೆ. ಎಲ್ಲ ಮಹಿಮೆ, ಎಲ್ಲಾ ಘನತೆ, ಎಲ್ಲಾ ಗೌರವ ನಿನಗೆ ಮಾತ್ರ ಸಲ್ಲಿಸ್ತಾ ಯೇಸುವಿನ ಜೀವನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಜೀವನ ತಂದೆ. ಆಮೆನ್, ಆಮೆನ್, ಆಮೆನ್.